ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಐರನ್ ಮ್ಯಾನ್ 2 ಸಿನಿಮಾನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಾವು ಐರನ್ ಮ್ಯಾನ್ ಫಸ್ಟ್ ಮತ್ತು ಇನ್ಕ್ರೆಡಿಬಲ್ ಹಲ್ಕ್ ಸಿನಿಮಾನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ಸಿನಿಮಾಗಳ ಕಥೆನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಈ ಸಿನಿಮಾದ ಕತೆ ಐರನ್ ಮ್ಯಾನ್ ಫಸ್ಟ್ ಎಲ್ಲಿಂದ ಮುಗಿಯುತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಟೋನಿ ಪ್ರೆಸ್ ಮೀಟನ್ನು ಕರೆದ್ಬಿಟ್ಟು ಅವ್ನು ಸ್ಟಾರ್ಕ್ ಇಂಡಸ್ಟ್ರಿನಲ್ಲಿ ಏನು ನಡೀತಾ ಇದೆ, ಅವನಿಗೊಬ್ಬ ಆರ್ಮರ್ ಬಾಡಿ ಗಾರ್ಡ್ ಇದ್ದಾನೆ ಅಂತಂತೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರಲ್ಲ, ಅದು ಬೇರೆ ಯಾರೂ ಅಲ್ಲ, ಅದು ನಾನೇ ಐರನ್ ಮ್ಯಾನ್ ಅಂತಂತೆಲ್ಲ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ಅದು ಇಡೀ ಪ್ರಪಂಚ ತುಂಬ ಸುದ್ದಿ ಆಗೋಗ್ಬಿಟ್ಟಿರುತ್ತೆ. ಈಗ ಐರನ್ ಮ್ಯಾನ್ ತುಂಬಾ ಫೇಮಸ್ ಆಗೋಗ್ಬಿಟ್ಟಿರ್ತಾನೆ. ಒಂದು 6 ತಿಂಗಳು ಕಳೆದ್ಮೇಲೆ ಇಲ್ಲಿ ಕತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅವನು ಸ್ಟಾರ್ಕ್ ಎಕ್ಸ್ಪೋನ ನಡೆಸ್ತಾ ಇರ್ತಾನೆ. ಅಂದರೆ ಇಡೀ ಪ್ರಪಂಚದಲ್ಲಿರುವಂಥ ಇನ್ವೆಂಟರ್ಸ್ಗಳನ್ನೆಲ್ಲ ಕರೆದ್ಬಿಟ್ಟು ನೀವೇನೇನು ಕಂಡುಹಿಡಿದಿದ್ದೀರಾ ಅದನ್ನು ಒಂದು ಎಕ್ಸಿಬಿಷನ್ ಥರ ಇಲ್ಲಿ ಶೋ ಮಾಡ್ಬೋದು, ಅದಕ್ಕೆ ನಾವು ವೇದಿಕೆ ಮಾಡಿಕೊಡ್ತೀವಿ ಅಂತಂತೇಳಿ. ಅದಕ್ಕೋಸ್ಕರ ಅವನಿಗೆ ಬರೋ ಆಸ್ತಿನೆಲ್ಲ ಕರಗಿಸಿ ದುಡ್ಡನ್ನು ಸುರಿತಾ ಇರ್ತಾನೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಅವನು ಹಿಂಗೆ ಯಾಕೆ ಮಾಡ್ತಿದ್ದಾನೆ ಅಂತಂತೇಳಿದ್ರೆ, ಅವನು ಸಾವಿಗೆ ಹತ್ರ ಆಗಿರ್ತಾನೆ. ಅವನ ಆರ್ಕ್ ರಿಯಾಕ್ಟರ್ನಲ್ಲಿ ಇರುವಂಥ ಪೆಲಾಡಿಯಮ್ ಅನ್ನೋ ಮೆಟಲ್ಲು ಟಾಕ್ಸಿಕ್ಕನ್ನು ರಿಲೀಸ್ ಮಾಡಿ ಬಾಡಿಲಿರೋ ರಕ್ತನ ವಿಷ ಮಾಡ್ತಾ ಇರುತ್ತೆ. ಆದರೆ ಸಾಯೋದ್ರೊಳಗಡೆ ಜನರ ನಂಬಿಕೆನ ಉಳಿಸ್ಕೊಂಡೇ ಸಾಯಬೇಕು, ಈ ಪ್ರಪಂಚಕ್ಕೆ ಸುರಕ್ಷಿತವಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತಂತೇಳಿ ಇನ್ವೆಂಟರ್ಸ್ಗಳನ್ನೆಲ್ಲ ಕರೆದ್ಬಿಟ್ಟು ಪ್ರಪಂಚನ ಇನ್ನೂ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಅವನನ್ನು ಕರೆದ್ಬಿಟ್ಟು ವಿಚಾರಣೆ ಮಾಡಬೇಕು. ಅವನ ಐರನ್ ಮ್ಯಾನ್ ಸೂಟು ಒಂದು ವೆಪನ್ ಇದ್ದಂಗೆ, ವೆಪನ್ನು ಗೌರ್ಮೆಂಟ್ ಕಂಟ್ರೋಲ್ನಲ್ಲಿ ಇರಬೇಕು, ಮಿಲಿಟ್ರಿ ಕಂಟ್ರೋಲ್ನಲ್ಲಿ ಇರಬೇಕು, ಒಬ್ಬ ಪ್ರೈವೇಟ್ ಪರ್ಸನ್ ಹತ್ರ ಇರಬಾರ್ದು ಅಂತೇಳ್ಬಿಟ್ಟು ಸೆನೆಟರ್ ಅವನಿಗೆ ಪದೇ ಪದೇ ಕೋರ್ಟ್ ಸಮನ್ಸನ್ನು ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೊನೆಗೂ ಅವನ ವೀಕ್ನೆಸ್ನ ಹುಡುಕಿ ಒಂದು ಬ್ಯೂಟಿಫುಲ್ ಲೇಡಿ ಹತ್ರ ಆ ಸಮನ್ಸನ್ನು ಕೊಟ್ಟು ಅವನ ಕೈ ಸೇರೋ ಥರ ಮಾಡ್ತಾರೆ. ಇವನಿಗೆ ಬೇರೆ ದಾರಿ ಇಲ್ಲ, ಹೋಗಿ ಕೋರ್ಟ್ ಮುಂದೆ ಹಾಜರಾಗಬೇಕು. ಅಲ್ಲೋಗಿ ನೋಡಿದ್ರೆ ಇವನಿಗೆ ಕ್ಲಾಸ್ ತಗೋಬೇಕು ಅಂತಂತೇಳಿ ಸೆನಿಟರ್ ಸ್ಟೋನು ಕಾಯ್ಕೊಂಡು ಕೂತಿದ್ದಾನೆ. ಈ ಐರನ್ ಮ್ಯಾನ್ ಅನ್ನೋ ಒಂದು ಹೈಟೆಕ್ ವೆಪನನ್ನು ನಿನ್ನ ಹತ್ರ ಇಟ್ಕೊಂಡಿರೋದು ಒಳ್ಳೇದಲ್ಲ, ಅದನ್ನು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ಅದು ಗೌರ್ಮೆಂಟ್ ಕಂಟ್ರೋಲ್ನಲ್ಲಿ ಇರಬೇಕು ಅಂತಂತೇಳಿ. ಆದರೆ ಇವನು ಅದು ವೆಪನ್ ಅಲ್ಲ, ಅದೊಂದು ಸೂಟು, ನಾನು ನನ್ನ ಸೂಟು ಬೇರೆ ಬೇರೆ ಅಲ್ಲ, ಅದು ನಿಮಗೆ ಕೊಡಕ್ಕೆ ಬರಲ್ಲ ಅಂತಂತೆಲ್ಲ ಆರ್ಗ್ಯೂ ಮಾಡ್ತಾ ಇರ್ತಾನೆ. ಇವನಿಗೆ ಮತ್ತೆ ಕೌಂಟ್ರ್ ಕೊಡಬೇಕು ಅಂತಂತೇಳಿ ವಾರ್ ಮಿಷನ್ ಅಂತಾನೆ ಫೇಮಸ್ ಆಗಿರುವಂಥ ಮಿಲಿಟ್ರಿ ಆಫೀಸರು ಜೇಮ್ಸ್ ರೋಡಿ, ಅಂದರೆ ಅಷ್ಟೊಂದು ಯುದ್ಧಗಳನ್ನು ಫೇಸ್ ಮಾಡಿರ್ತಾರೆ ಅಂತಂತೇಳಿ ಐರನ್ ಮ್ಯಾನ್ ಬಗ್ಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿರ್ತಾನೆ. ಅದನ್ನು ಅವನ ಕೈಲೇ ಓದಿಸ್ಬಿಟ್ಟು ಐರನ್ ಮ್ಯಾನು ಒಂದು ಥ್ರೆಟ್ ಅನ್ನೋ ರೀತಿ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದಾಗೋದಿಲ್ಲ. ರೋಡಿ ಒಪಿನಿಯನ್ನು ಐರನ್ ಮ್ಯಾನ್ಗೆ ಫೇವರ್ ಆಗೇ ಇರುತ್ತೆ. ಈ ನಡುವೆ ಸಾಲದಕ್ಕೆ ಐರನ್ ಮ್ಯಾನ್ ಕಾಂಪಿಟೇಟರು ಜಸ್ಟಿನ್ ಹ್ಯಾಮರ್ ಅಂತಂತೇಳಿ ಅವನನ್ನ ವೆಪನ್ ಎಕ್ಸ್ಪರ್ಟ್ ಅಂತೇಳ್ಬಿಟ್ಟು ಕರೆಸಿರ್ತಾರೆ. ಅವನು ಬಂದ್ಬಿಟ್ಟು ಲೆಕ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ನಿಮ್ಮಪ್ಪ ಆಯುಧಗಳನ್ನು ತಯಾರು ಮಾಡಿ ದೇಶಕ್ಕೆ ಕೊಟ್ಟು ದೇಶ ಸೇವೆ ಮಾಡ್ತಿದ್ದ, ಆದರೆ ನೀನು ಯಾಕೋ ಸ್ವಲ್ಪ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಅಂತ. ಆದರೆ ಐರನ್ ಮ್ಯಾನ್ಗೆ ಉರಿದೋಗ್ಬಿಡುತ್ತೆ. ಈ ಕಳೆದ 6 ತಿಂಗಳಲ್ಲಿ ಐರನ್ ಮ್ಯಾನ್ ಥರದ್ದೇ ಸೂಟನ್ನು ಬೇರೆ ಯಾವ್ಯಾವುದೆಲ್ಲ ದೇಶಗಳು ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾವೆ, ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಅವ್ರ ಆಫೀಸಲ್ಲಿರೋ ಸ್ಕ್ರೀನ್ಗಳನ್ನೆಲ್ಲ ಹ್ಯಾಕ್ ಮಾಡಿ ಅದರಲ್ಲಿ ವಿಜುವಲ್ಸ್ಗಳನ್ನೆಲ್ಲ ಪ್ಲೇ ಮಾಡಿ ತೋರಿಸ್ತಾನೆ. ಅದರಲ್ಲಿ ಹ್ಯಾಮರ್ ಇಂಡಸ್ಟ್ರಿ ಕೂಡ ಇರುತ್ತೆ, ಅದೇ ಈ ಜಸ್ಟಿನ್ ಹ್ಯಾಮರ್ದು. ಆ್ಯಕ್ಚುಲಿ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಜಸ್ಟಿನ್ ಹ್ಯಾಮರು ಮತ್ತು ಸೆನೆಟರ್ ಇಬ್ಬರು ಸೇರ್ಕೊಂಡ್ಬಿಟ್ಟು ಒಂದು ಡೀಲ್ ಮಾಡ್ಕೊಂಡಿರ್ತಾರೆ. ಐರನ್ ಮ್ಯಾನ್ ಥರದ ಸೂಟನ್ನೇ ನಾನು ರೆಡಿ ಮಾಡ್ಕೊಡ್ತೀನಿ, ಆದರೆ ಐರನ್ ಮ್ಯಾನಿಂದ ಆ ಸೂಟನ್ನು ನೀವು ಹೆಂಗಾದರೂ ಮಾಡಿ ಇಸ್ಕೊಳ್ಬೇಕು, ಆಮೇಲೆ ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಮಾರ್ತೀನಿ ಅಂತಂತೇಳಿ. ಆದರೆ ಕೋರ್ಟ್ ಹಾಲ್ ಮುಂದೆ ಅವನ ಕಳ್ಳಾಟ ಎಲ್ಲ ಹೊರಗೆ ಬಂದಾಗ ಸೈಲೆಂಟ್ ಆಗೋಗ್ಬಿಡ್ತಾನೆ. ಕೊನೆಗೆ ಐರನ್ ಮ್ಯಾನ್ ಎಲ್ಲ ಮೀಡಿಯಾದವ್ರ ಮುಂದೆ ಹೇಳ್ತಾನೆ, ನಾನು ಕಂಡುಹಿಡಿದಿರೋ ಈ ಟೆಕ್ನಾಲಜಿನ ಮತ್ತಿನ್ಯಾರು 20 ವರ್ಷ ಆದ್ರೂ ಕಂಡುಹಿಡಿಯೋಕ್ಕಾಗಲ್ಲ, ಅದಕ್ಕೆ ಈ ವೆಪನ್ನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಡಿ, ನಿಮಗೆ ಬೇಕಾಗಿರೋದು ಪೀಸ್ಫುಲ್ ಆಗಿರೋ ಲೈಫು, ಪೀಸ್ಫುಲ್ ಆಗಿರೋ ಪ್ರಪಂಚ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತಂತೇಳಿ ಅಲ್ಲಿ ಪ್ರಾಮಿಸ್ ಮಾಡಿ ಆಚೆ ಬಂದ್ಬಿಡ್ತಾನೆ. ಆದರೆ ಇವನ್ ಪ್ರಾಮಿಸನ್ನು ಬ್ರೇಕ್ ಮಾಡಬೇಕು ಅಂತಂತೇಳಿ ಒಬ್ಬ ಐವಾನ ಅವ್ರ ಅಪ್ಪನ ಕಾಲದ ಸೇಡಿಟ್ಕೊಂಡು ಕಾಯ್ತಾ ಕೂತಿರ್ತಾನೆ. ಆ್ಯಕ್ಚುಲಿ ಏನಾಗಿರುತ್ತಪ್ಪ ಅಂತಂತೇಳಿದ್ರೆ, ಈ ಮಿನಿಯೇಚರ್ ಆರ್ಕ್ ರಿಯಾಕ್ಟರನ್ನು ಟೋನಿ ಈಗ ಕಂಡುಹಿಡಿದಿದ್ದಲ್ಲ, ಅವ್ರ ಅಪ್ಪ ಇದನ್ನು 1963ನೇ ಇಸ್ವಿನಲ್ಲೇ ಕಂಡುಹಿಡಿದಿರ್ತಾನೆ. ಅದು ಕೂಡ ಆಂಟೋನ್ ವಾಂಕೋ ಅನ್ನೋ ಇನ್ನೊಬ್ಬ ರಷ್ಯನ್ ಸೈಂಟಿಸ್ಟ್ ಜೊತೆ ಸೇರ್ಕೊಂಡ್ಬಿಟ್ಟು. ಆದರೆ ಆ ಪ್ರಾಜೆಕ್ಟು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಆಂಟೋನ್ ವಾಂಕೋ ಆ ಬ್ಲೂ ಪ್ರಿಂಟನ್ನು ಕದ್ಬಿಟ್ಟು ಮಾರಬೇಕು ಅಂತೇಳ್ಬಿಟ್ಟು ನೋಡ್ತಾನೆ. ಇವನು ಇಂಥ ದೊಡ್ಡ ಐವಾನು ಅಂತೇಳ್ಬಿಟ್ಟು ಗೊತ್ತಾದ್ಮೇಲೆ ಅವನನ್ನು ಆ ಪ್ರಾಜೆಕ್ಟಿಂದ ಆಚೆ ಹಾಕಿ ದೇಶದಿಂದನೇ ಬಹಿಷ್ಕಾರ ಮಾಡಾಕ್ಬಿಡ್ತಾರೆ. ಇನ್ನು ಇವನಿಗೊಬ್ಬ ಮಗ ಹುಡ್ತಾನೆ, ಅವನ ಹೆಸರೇ ಐವಾನ್ ಅಂತಂತೇಳಿ, ಅಂದರೆ ಪೂರ್ತಿ ಹೆಸರು ಐವಾನ್ ವಾಂಕೋ ಅಂತಂತೇಳಿ. ಇವನೇನು ಮಾಡಿರ್ತಾನೆ ಅಂತಂತೇಳಿದ್ರೆ, ಅವ್ರ ಅಪ್ಪಗಿನ್ನ ಒಂದು ಗೈ ಮೇಲು. ಅವರಪ್ಪ ಅಮೇರಿಕಾಗೆ ಮೋಸ ಮಾಡಿದ್ರೆ ಇವನು ತಾಯ್ನಾಡಿಗೆ ಮೋಸ ಮಾಡಿರ್ತಾನೆ. ಇಲ್ಲೇನಾಗಿರುತ್ತೆ ಅಂತಂತೇಳಿದ್ರೆ, ಇವನು ಕೂಡ ಇವ್ರ ಅಪ್ಪನ ಥರನೇ ಫಿಸಿಸಿಸ್ಟೇ. ಇವನು ಸೋವಿಯತ್ ಯೂನಿಯನ್ನ ಲ್ಯಾಬೊರೇಟರಿಯಿಂದ ವೆಪನ್ ಗ್ರೇಡ್ ಪ್ಲುಟೋರಿಯಮನ್ನು ಕದ್ದು ಪಾಕಿಸ್ತಾನಕ್ಕೆ ಮಾರ್ತಾ ಇರ್ತಾನೆ. ಅದು ಗೊತ್ತಾಗಿ ಇವನನ್ನು ಕೂಡ 15 ವರ್ಷ ಜೈಲಿಗೆ ಹಾಕಿರ್ತಾರೆ. ಈ ಎಲ್ಲ ಚಿಂತೆ ಆಂಟೋನ್ ವಾಂಕೋಗೆ ತಲೆಗತ್ತಿ ಹಾಸಿಗೆ ಹಿಡಿದ್ಬಿಟ್ಟಿರ್ತಾನೆ. ಸಾಯೋ ಕೊನೆ ಕಾಲಕ್ಕೆ ಮಗನ ಕರೆದ್ಬಿಟ್ಟು ಹೇಳ್ತಾನೆ, ನನ್ನ ಕೈಲಿ ನೀನಿಗೆ ಕೊಡೋಕ್ಕಾಗ್ತಿರೋಂಥ ಆಸ್ತಿ ಇದೊಂದೇ, ಒಂದು ಈ ಮಿನಿಯೇಚರ್ ಆರ್ಕ್ ರಿಯಾಕ್ಟರ್ನ ಬ್ಲೂ ಪ್ರಿಂಟು, ಇನ್ನೊಂದು ಸ್ಟಾರ್ಕ್ ಫ್ಯಾಮಿಲಿ ಮೇಲೆ ಸೇಡು ಅಂತ ಹೇಳ್ಬಿಟ್ಟು
ಗೊಟಕ್ ಅಂದ್ಬಿಡ್ತಾನೆ. ಈಗ ಇವನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಆ ಆರ್ಕ್ ರಿಯಾಕ್ಟರ್ನ ರೆಡಿ ಮಾಡಿ ಬಿಲ್ಡ್ ಮಾಡೇ ಬಿಡ್ತಾನೆ. ಅದ್ರ ಜೊತೆಗೆ ಚಾಟಿ ತರ ಒಂದು ವಿಪ್ಲಾಶನ್ನ ರೆಡಿ ಮಾಡಿರ್ತಾನೆ. ಅದು ಎಂಥದೇ ಮೆಟಲ್ ಆದ್ರೂ ಕತ್ತರಿಸಿ ತುಂಡು ಮಾಡಾಕ್ಬಿಟ್ಟಿರುತ್ತೆ. ಓ ಇದು ಸಾಕಂಡ್ಲೆ ಐರನ್ ಮ್ಯಾನ್ ಅನ್ನ ಹೊಡೆದಾಕಕ್ಕೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಹೋಗ್ಬಿಡ್ತಾನೆ. ಸರಿಯಾದ ಟೈಮ್ ನೋಡ್ಕೊಂಡು ಐರನ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ಯಾಕೋಗೆ ಫೇಕ್ ಪಾಸ್ಪೋರ್ಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಹೊರಟ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಐರನ್ ಮ್ಯಾನು ಅವನಿಗೆ ಪೆಲಾಡಿಯಂ ಪಾಯ್ಸನಿಂದ ಜೀವನೇ ಹೋಗುತ್ತೆ ಅಂತ ಗೊತ್ತಿರೋದ್ರಿಂದ ಹಂಗಾಗಿ ಅವನ ಮುಂದಿನ ಜವಾಬ್ದಾರಿಗಳನ್ನೆಲ್ಲ ಬೇರೆಯವರೆಲ್ಲರಿಗೂ ಕೂಡ ವಹಿಸ್ತಾ ಬರ್ತಾ ಇರ್ತಾನೆ ಒಂದು ಕಡೆಯಿಂದ. ಈಗ ನೆಕ್ಸ್ಟ್ ಸ್ಟಾರ್ಕ್ ಇಂಡಸ್ಟ್ರಿನ ಯಾರು ನೋಡ್ಕೊಳ್ಬೇಕು ಅಂತೇಳಿ ಯೋಚನೆ ಮಾಡಿ ಪೆಪ್ಪರ್ ಪಾಟ್ಸನ್ನು ಸ್ಟಾರ್ಕ್ ಇಂಡಸ್ಟ್ರಿ CEO ಮಾಡ್ತಾನೆ. ಅದರ ಡಾಕ್ಯುಮೆಂಟೇಷನು ಲೀಗಲ್ ಪೇಪರ್ಸ್ಗಳು ಎಲ್ಲದನ್ನೂ ಕ್ಲಿಯರ್ ಮಾಡೋದಕ್ಕೋಸ್ಕರ ನ್ಯಾಟಲಿ ರಶ್ಮನ್ ಅನ್ನೋ ಒಂದು ಹುಡುಗಿ ಅವಳ ಮನೆಗೆ ಬರ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ಬ್ಲ್ಯಾಕ್ ವಿಡೋ ನತಾಶಾ ರೋಮನಾಫ್. ಆಕ್ಚುಲಿ ಶೀಲ್ಡ್ ಡೈರೆಕ್ಟರ್ ಆಗಿರುವಂಥ ನಿಕ್ ಫ್ಯೂರಿ ಟೋನಿ ಮೇಲೆ ಒಂದು ಕಣ್ಣಿಡೋದಕ್ಕೆ ಅವನೇ ಇವಳನ್ನ ಅಪಾಯಿಂಟ್ ಮಾಡಿರ್ತಾನೆ. ಆದರೆ ಮೀನೇ ತಾನಾಗಿ ಬಂದು ಬಲೆಗೆ ಬೀಳೋ ಥರ ನಮ್ಮ ಟೋನಿ ಅಣ್ಣ ಜೊಲ್ಸುರಿಸ್ಕೊಂಡು ಅವಳನ್ನ PA ಆಗಿ ಅಪಾಯಿಂಟ್ ಮಾಡ್ಕೊತಾನೆ. ಅಲ್ಲ, ಕಣ್ಣಿದ್ರೆ ಹ್ಯಾಪಿಯಾಗೆ ನಾಕ್ಔಟ್ ಮಾಡಿದಾಗ ಗೊತ್ತಾಗಬೇಕಾಗಿತ್ತು. ಪಾಪ ಟೋನಿ ತಗಲಾಕೊಂಬಿಟ್ಟ. ಇಷ್ಟು ಮಾತ್ರ ಅಲ್ಲ, ಐವಾನ್ ವಾಂಕೋ ಕೈಲೂ ಇವನು ಸರಿಯಾಗಿ ತಗಲಾಕೊಳ್ಳೋದಕ್ಕೆ ರೆಡಿಯಾಗಿದ್ದ. ಏನಪ್ಪ ಅಂತ ಹೇಳಿದ್ರೆ ಮೊನ್ಯಾಕೋದಲ್ಲಿ ಹಿಸ್ಟಾರಿಕ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನೋ ಒಂದು ಫಾರ್ಮುಲಾ ರೇಸಿಂಗನ್ನು ಸ್ಪಾನ್ಸರ್ ಮಾಡ್ತಾ ಇರ್ತಾನೆ. ಹಂಗಾಗಿ ಇವರೆಲ್ಲರೂ ಅಲ್ಲಿಗೆ ಹೋದಾಗ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅಲ್ಲಿ ಸಿಕ್ಬಿಡ್ತಾರೆ. ಈವನ್ ಎಲನ್ ಮಸ್ಕ್ ಕೂಡ ಬಂದಿರ್ತಾನೆ. ರಿಯಲ್ ಮಸ್ಕು ಗುರು, ಫೇಕ್ ಕಲ್ಲ. ಅಲ್ಲಿಗೆ ಜಸ್ಟಿನ್ ಹ್ಯಾಮರು ಕೂಡ ಬಂದಿರ್ತಾನೆ. ಆದರೆ ಅವನಿಗೆ ಟೋನಿ ಸ್ಟಾರ್ಕ್ನ ಉರಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾತಾಡಿಬಿಡ್ತಾನೆ. ಇಲ್ಲಿರೋ ಕಾರ್ಗಳ ಮೇಲೆಲ್ಲ ಒಬ್ಬೊಬ್ಬರು ಶ್ರೀಮಂತರ ಹೆಸರಿದೆ. ಈ ರೇಸಿಂಗ್ ಟೂರ್ನಿಮೆಂಟನ್ನೇ ಸ್ಪಾನ್ಸರ್ ಮಾಡಿರೋನ್ಗೆ ಒಂದು ಕಾರ್ನ ಸ್ಪಾನ್ಸರ್ ಮಾಡೋಕ್ಕಾಗಿಲ್ವಾ ಅಂತಂತೇಳಿ, ಜೊತೆಗೆ ಎಲ್ಲಿರುತ್ತೆ ಬಿಡು, ಈಗ ಪವರೆಲ್ಲ ಶಿಫ್ಟ್ ಆಗೋಗಿದೆಯಲ್ಲ, ನೀನೇನು ಕಂಪ್ನಿ CEO ಅಲ್ಲ, ಪೆಪ್ಪರ್ ಪಾಟ್ಸ್ನ ಮಾತಾಡಿಸ್ಬೇಕು. ಅದಕ್ಕೆ ಅವಳನ್ನ ಇಂಟರ್ವ್ಯೂ ಮಾಡೋದಕ್ಕೆ ನ್ಯೂಸ್ ರಿಪೋರ್ಟರ್ ಬಂದಿದ್ದಾರೆ ನೋಡು, ಕ್ರಿಸ್ಟಿನ್ ಎವರಾರ್ಟ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸೋದಕ್ಕೆ ಬಂದ್ಬಿಡ್ತಾನೆ. ಆವಕ್ಕ ಬೇರೆ ಯಾರೂ ಅಲ್ಲ, ಐರನ್ ಮ್ಯಾನ್ ಫಸ್ಟಲ್ಲಿ ಟೋನಿ ಜೊತೆನೇ ಡಿಂಗ್ ಡಾಂಗ್ ಆಡಿ ಅವನ ವಿರುದ್ಧನೇ ಆರ್ಟಿಕಲ್ ಬರೆಯೋದಕ್ಕೆ ರೆಡಿಯಾಗಿರುವಂಥ ನ್ಯೂಸ್ ರಿಪೋರ್ಟ್ರು. ಇಲ್ಲಿ ಟೋನಿಗೆ ಉರಿದೋಗ್ಬಿಡುತ್ತೆ. ಅದಕ್ಕೆ ಅವನು ಏನು ಸುಮ್ಮನಿರಲ್ಲ. ಸೆನಿಟರ್ ಮತ್ತು ಆಮರ್ ಇಂಡಸ್ಟ್ರಿ ನಡುವೆ ಆಗಿರುವಂಥ ಡೀಲ್ ಕ್ಯಾನ್ಸಲ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾನೆ. ಆದರೆ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗದೆ ಆಮರು ಬೆದ್ದೆದ್ದೆ ಅಂತಿರುವಾಗ ತಲೆ ಕೆಟ್ಟು ಅಮೇರಿಕಾ ಕಡೆಯಿಂದ ಬಂದಿರೋ ಫಾರ್ಮುಲಾ 1 ರೇಸ್ ಕಾರನ್ನ ಖುದ್ದು ಅವನೇ ಡ್ರೈವಿಂಗ್ ಮಾಡೋದಕ್ಕೆ ನಿಂತುಬಿಡ್ತಾನೆ. ಅಲ್ಲಿಗೆ ಕತೆ ಮುಗೀತು. ಟ್ರ್ಯಾಕ್ ಒಳಗಡೆ ಟೋನಿ ಎಂಟ್ರಿ ಕೊಟ್ಟ. ಅದೇ ಟ್ರ್ಯಾಕ್ಗೆ ಐವಾನು ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟ. ಟೋನಿ ಕಾರನ್ನ ಅವ್ನ ವಿಪ್ಲಾಶನ್ನ ಬಳಸ್ಬಿಟ್ಟು ಅರ್ಧಕ್ಕೆ ತುಂಡು ಮಾಡಿ ಕತ್ತರಿಸಾಕ್ಬಿಡ್ತಾನೆ. ಇನ್ನೇನು ಟೋನಿ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರೊಳಗಡೆ ಹ್ಯಾಪಿ ಮತ್ತು ಪೆಪ್ಪರ್ ಇಬ್ಬರು ಬಂದ್ಬಿಟ್ಟು ಅವನಿಗೆ ಐರನ್ ಮ್ಯಾನ್ ಸೂಟ್ ಇರುವಂಥ ಬ್ರೀಫ್ ಕೇಸನ್ನು ಕೊಟ್ಬಿಡ್ತಾರೆ. ಆ ಸೂಟ್ ಹಾಕ್ಕೊಂಡು ಫೈಟ್ ಮಾಡೋದಕ್ಕೆ ಹೋದ್ರೂ ಕೂಡ ಐವಾನು ಡಾಮಿನೇಟ್ ಮಾಡ್ತಾನೆ ಅಂತಂತೇಳಿ ಗೊತ್ತಾಗಿ ಅವನ ಎದೆ ಹತ್ರ ಇರೋ ಆರ್ಕ್ ರಿಯಾಕ್ಟರ್ನೇ ಕಿತ್ಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡಾಕ್ಬಿಡ್ತಾನೆ. ಇದನ್ನು ಇಡೀ ಪ್ರಪಂಚನೇ ನೋಡ್ಬಿಡುತ್ತೆ. ಇನ್ನು 20 ವರ್ಷ ಆದ್ರೂ ಕೂಡ ಆರ್ಕ್ ರಿಯಾಕ್ಟರ್ನ ಯಾರೂ ಕೂಡ ತಯಾರು ಮಾಡೋದಕ್ಕಾಗಲ್ಲ ಅಂತಂತೇಳಿ ಟೋನಿನೇ ಹೇಳಿದ್ದ. ಆದರೆ ಹಿಂಗೆ ಹೇಳಿದ ಕೆಲವೇ ದಿನಗಳಲ್ಲಿ ಯಾವನೋ ಒಬ್ಬ ತಲೆಮಾಸಿದವನು ಬಂದು ಅದನ್ನು ಕಂಡಿಡಿದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತಂತೇಳಿದ್ರೆ ಇನ್ನು ಐರನ್ ಮ್ಯಾನ್ ಮೇಲೆ ಎಷ್ಟು ನಂಬಿಕೆ ಇಡಬೇಕು ಅಂತಂತೇಳಿ ಪ್ರಪಂಚ ಅವನ ಮೇಲೆ ಒಂದು ಕ್ವಶನ್ ಮಾರ್ಕ್ ಮಾಡೋ ಥರ ಮಾಡಿಬಿಡ್ತಾನೆ. ಇನ್ನೇನು ಜೈಲಲ್ಲಿ ಜೈಲೂಟ ತಿನ್ನೋದಕ್ಕೆ ರೆಡಿಯಾಗಿರೋಂಥ ಐವಾನ್ ವಾಂಕೋನ ಐರನ್ ಮ್ಯಾನು ಮೀಟಾಗಿ ಮಾತಾಡ್ಸೋದಕ್ಕೆ ಶುರು ಮಾಡ್ತಾನೆ. ಬಡ್ಡಿ ಮಗನೇ, ಭಾಳ ಒಳ್ಳೆ ಬುದ್ಧಿವಂತ ನೀನು, ಕೊನೆಗೂ ಆರ್ಕ್ ರಿಯಾಕ್ಟರ್ನ ಕಂಡಿಡಿದಿದೆಯಾ. ಆದರೆ ಅದರಲ್ಲಿ ರಿಲೀಸ್ ಆಗ್ತಿರೋ ಎನರ್ಜಿನಲ್ಲಿ ಸೈಕಲ್ ಪರ್ ಸೆಕೆಂಡ್ ಪ್ರಕಾರ ಇನ್ನೂ ಡಬಲ್ ಮಾಡಿದ್ದಿದ್ರೆ ಸಖತ್ತಾಗಿ ವರ್ಕ್ ಆಗ್ತಿತ್ತು. ಅದನ್ನು ತಗೊಂಡೋಗಿ ಚೀನಾದ ಸಿ ಜಿಂಗ್ಪಿಂಗೋ ಕೊರಿಯಾದ ಕಿಂಗ್ ಜಾನ್ ಉನ್ಗೋ ಕೊಟ್ಟಿದ್ದಿದ್ರೆ ಕೈ ತುಂಬ ಕಾಸು ಕೊಟ್ಟಿರೋರು ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನಿನಗೆ ನಮ್ಮ ಅಪ್ಪ ಯಾರು ಅಂತಂತ ಗೊತ್ತಾ, ನಮ್ಮ ಅಪ್ಪನ ಕಾಲದ ಸೇಡ್ ಏನು ಅಂತಂತ ಗೊತ್ತಾ ಅಂತಂತೆಲ್ಲ ಹೇಳಿದಾಗ ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪ ಯಾರು ಅಂತಂತಾನೆ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗಿಲ್ಲ, ಜೈಲೂಟ ತಿನ್ನೋದಕ್ಕೆ ಫಿಕ್ಸ್ ಆಗಿರೋ ಮಗನೇ ಅಂತ ಹೇಳ್ಬಿಟ್ಟು ಅವನಿಗೆ ವಾರ್ನ್ ಮಾಡಿ ಹೊರಟು ಬಿಡ್ತಾನೆ. ಆದರೆ ಹೊರಡೋದಕ್ಕಿಂತ ಮುಂಚೆ ಐವಾನ್ ಅವನ ತಲೆಗೆ ಒಂದು ಹುಳ ಬಿಟ್ಟುಬಿಡ್ತಾನೆ. ನಾನು ನಿನ್ನನ್ನು ಸಾಯಿಸ್ತಾ ಇದ್ರೂ ಕೂಡ ಜನರು ನಿನ್ನ ಮೇಲೆ ಇಟ್ಟಿರುವಂಥ ನಂಬಿಕೆನ ಸಾಯಿಸಾಕಿದ್ದೀನಿ. ಇನ್ನು ಎರಡನೇದಾಗಿ ನಿನ್ನ ಮೇಲೆ ಮತ್ತೆ ನಾನು ಬಂದು ಅಟ್ಯಾಕ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ಪೆಲಾಡಿಯಮ್ಮೇ ನಿನ್ನನ್ನು ಸಾಯಿಸ್ತಾ ಇದೆ, ನನಗೆ ಅಷ್ಟು ಸಾಕು, ನೀನು ಬದುಕಿದ್ರು ಒಂದೇ ಸತ್ರು ಒಂದೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇದು ನಮ್ಮ ಟೋನಿಗೆ ಭಾಳ ಕಾಡ್ಬಿಡುತ್ತೆ. ಹೌದಲ್ವಾ, ಅವನು ಹೇಳಿದ್ದು ನಿಜಾನೇ, ಸದ್ಯದ್ರಲ್ಲೇ ನಾನು ಸಾಯ್ತೀನಿ, ಅದು ಅಲ್ಲದೆ ಪ್ರಪಂಚನ ಕಾಪಾಡ್ತೀನಿ ಅಂತಂತೇಳಿ ಜನರಿಗೆ ಪ್ರಾಮಿಸ್ ಬೇರೆ ಮಾಡಿದ್ದೀನಿ. ಅದರಲ್ಲೂ ಸಾಯೋ ಕೊನೆ ಕಾಲದಲ್ಲಿ ಜನರ ನಂಬಿಕೆನೂ ಉಳಿಸ್ಕೊಂಡಂಗೆ ಇವನು ಯಾವನೋ ಐವಾನ್ ಕೈಲಿ ವಧೆ ತಿಂದು ನಾನು ವೀಕ್ ಅಂತಂತೇಳಿ ತೋರಿಸ್ಕೊಂಡಾಗಿದೆ. ನನ್ನ ಮರ್ಯಾದೆ ಹಾಳಾಗೋದ್ರೂ ಪರವಾಗಿಲ್ಲ, ಈ ಐರನ್ ಮ್ಯಾನ್ ಜವಾಬ್ದಾರಿನ ಬೇರೆ ಯಾರಿಗಾರು ವಹಿಸ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಡ್ತಾನೆ. ಅವತ್ತು ಒಂದು ಹುಟ್ಟಿದಬ್ಬ ಇರುತ್ತೆ. ಅವನ ಮನೆಯಲ್ಲಿ ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಒಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾನೆ. ಟೋನಿ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಅಂತಂತೇಳಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಐರನ್ ಮ್ಯಾನ್ ಸೂಟನ್ನು ಹಾಕ್ಕೊಂಡು ಪಾರ್ಟಿ ತುಂಬ ಉಚ್ಚಾಟ ಮಾಡ್ತಾ ಇರ್ತಾನೆ. ಸಾಲದಕ್ಕೆ ಐವಾನ್ ಕೈಲಿ ವಧೆ ತಿಂದು ಬಂದಿರೋ ವಿಚಾರ US ಗೌರ್ಮೆಂಟ್ ತುಂಬ ಮುಟ್ಟಿ
ಇದಕ್ಕೆಲ್ಲ ಐರನ್ ಮ್ಯಾನ್ ಆನ್ಸರ್ ಮಾಡಬೇಕು ಅಂತಂತೇಳಿ ಖುದ್ದು ರೋಡಿನೇ ಕಳಿಸಿರ್ತಾರೆ, ಅವನನ್ನು ಕರ್ಕೊಂಬಾರಪ್ಪ ವಿಚಾರಣೆ ಮಾಡಬೇಕು ಅಂತಂತೇಳಿ. ಅದ್ರ ಟೆನ್ಷನ್ ಬೇರೆ ರೋಡಿಗಿರುತ್ತೆ. ಇಲ್ಲಿ ಪೆಪ್ಪರ್ ಪಾಟ್ಸ್ ಟೋನಿನ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೂ ಕೂಡ ಆಗೋದಿಲ್ಲ. ಅವಾಗ ನೋಡೋ ತನಕ ನೋಡಿ ರೋಡಿ ಅವನ ಐರನ್ ಮ್ಯಾನ್ನ ಮಾರ್ಕ್ 2 ಆರ್ಮರ್ನ ಹಾಕ್ಕೊಂಡು ಅವನಿಗೆ 4 ಬಾರಿಸಿ ಬುದ್ಧಿ ಹೇಳಬೇಕು ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆದರೆ ಕೊನೆಗೆ ಆಗೋದಿಲ್ಲ. ಇವನು ಸರಿಯಾದ ಬಂಡ, ಇವನು ನಂಬ್ಕೊಂಡ್ರೆ ಆಗಲ್ಲ ಅಂತಂತೇಳಿ ಆ ಮಾರ್ಕ್ 2 ಆರ್ಮರ್ನ ಎತ್ಕೊಂಡ್ಬಿಟ್ಟು ನಾನೇ ಇದನ್ನು ಮಿಲಿಟ್ರಿಗೆ ಸರೆಂಡರ್ ಮಾಡ್ತೀನಿ, ಇನ್ನು ಮುಂದೆ ನಾನೇ ಇದನ್ನು ಆಪ್ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೋಗಿ ನೋಡಿದ್ರೆ ಅವರ ಮಿಲಿಟ್ರಿ ಜನರಲ್ಲೇ ಹ್ಯಾಮರ್ ಜೊತೆ ಬುಕ್ಕಾಗಿ ಹೋಗ್ಬಿಟ್ಟಿರ್ತಾನೆ. ಇದನ್ನು ಜಸ್ಟಿನ್ ಹ್ಯಾಮರ್ ಕೈಗೆ ಕೊಟ್ಬಿಡೋಣ, ಅವನು ಇದನ್ನು ಸ್ಟಾರ್ಕ್ ಎಕ್ಸ್ಪೋನಲ್ಲಿ ಜನರಿಗೆಲ್ಲ ಶೋ ಮಾಡ್ತಾನೆ. ಅವಾಗ ಜನರಿಗೆ ಮತ್ತೆ ಹೊಸದಾಗಿ ನಂಬಿಕೆ ಬರುತ್ತೆ, ಇದು ಬರೀ ನಮ್ಮ ಪ್ಲ್ಯಾನ್ ಅಲ್ಲ, ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಆರ್ಡ್ರು ಅಂತಂತಾನೆ ಹೇಳ್ಬಿಡ್ತಾನೆ. ಅವಾಗ ರೋಡಿಗೆ ಸ್ವಲ್ಪ ಡೌಟ್ ಹೊಡೆದ್ಬಿಟ್ಟು ಆ ಸೂಟಲ್ಲಿರೋಂಥ ಆರ್ಕ್ ರಿಯಾಕ್ಟರ್ನ ಎತ್ತಿಟ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ಜಸ್ಟಿನ್ ಹ್ಯಾಮರ್ ಎಂಥ ಬುದ್ಧಿವಂತ ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರೋ ಎಲ್ಲ ಥರ ತಯಾರಿನೂ ಕೂಡ ಮಾಡ್ಕೊಳ್ತಾ ಇರ್ತಾನೆ. ಜೈಲಲ್ಲಿ ಮುದ್ದೆ ಮುರಿತಾ ಇರೋಂಥ ಐವನ್ ವ್ಯಾಂಕೋ ತಟ್ಟೆಗೆ ಸೈಲೆಂಟಾಗಿ ಒಂದು ಎಕ್ಸ್ಪ್ಲೋಡನ್ನು ಕೊಟ್ಟು ಕಳಿಸಿ ಅದರಿಂದ ಜೈಲಲ್ಲಿ ವಿಧ್ವಂಸನ ಕ್ರಿಯೇಟ್ ಮಾಡಿ ಅಲ್ಲಿನ ಗಾಡ್ಸ್ಗಳನ್ನೆಲ್ಲ ಡೈವರ್ಟ್ ಮಾಡಿ ಅವನನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಬರ್ತಾನೆ. ಅವನಿಗೆ ಉಳ್ಕೊಳ್ಳೋದಕ್ಕೆ ಜಾಗ, ಹಾಸಿಗೆ, ದಿಂಬು, ಬೀಡಿ ಬೆಂಕಿ ಪಟ್ಟಣ ಎಲ್ಲದನ್ನು ಕೊಟ್ಟು ನನಗೆ ಐರನ್ ಮ್ಯಾನ್ ಥರದ್ದೇ ಸೂಟನ್ನು ರೆಡಿ ಮಾಡಿಕೊಡು ಅಂತಂತೇಳ್ಬಿಟ್ಟು ಕೇಳ್ತಾನೆ. ಆದರೆ ಇವನು ಮೊದಲೇ ಐವಾನು ಅವನ ಬುದ್ಧಿನ ಹ್ಯಾಮರ್ ಮುಂದೇನೂ ತೋರಿಸ್ಬಿಡ್ತಾನೆ. ನಾನೆಲ್ಲ ರೆಡಿ ಮಾಡ್ತೀನಿ ಸುಮ್ಕರು, ನಿಮಗೆ ಗೊತ್ತಾಗಲ್ಲ ಅಂತಂತೇಳಿ ಅದನ್ನು ಐರನ್ ಮ್ಯಾನ್ ಸೂಟ್ ಥರ ಅಲ್ಲದೇನೆ ಒಂದು ರಿಮೋಟ್ನಿಂದ ಕಂಟ್ರೋಲ್ ಮಾಡೋ ಅಂಥ ರೋಬೋಟ್ಗಳಾಗಿ ರೆಡಿ ಮಾಡ್ತಾನೆ. ಆದರೆ ಹ್ಯಾಮರ್ಗೂ ಗೊತ್ತಿಲ್ದಂಗೆ ಅವನಿಗೆ ಒಂದು ಸಪ್ರೇಟ್ ಆಗಿರೋ ಸೂಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಇನ್ನೂ ದೊಡ್ಡ ದೊಡ್ಡ ವಿಪ್ಲಾಶನ್ನು ಹಾಕಿ ಐರನ್ ಮ್ಯಾನ್ ಹೇಳ್ಕೊಟ್ಟ ರೀತಿನೇ ಈಗ ಇವನು ರೆಡಿ ಮಾಡಿರೋಂಥ ಆರ್ಕ್ ರಿಯಾಕ್ಟರ್ಗೆ ಸೈಕಲ್ ಪರ್ ಸೆಕೆಂಡು ಎನರ್ಜಿ ಡಬಲ್ ಆಗೋ ರೀತಿ ಬಿಲ್ಡ್ ಮಾಡ್ತಾನೆ. ಇವಾಗ ಇದು ಇನ್ನೂ ಪವರ್ಫುಲ್ ಆಗಿರುತ್ತೆ. ಆದರೆ ಪಾಪ ಹ್ಯಾಮರ್ಗೆ ಇದು ಯಾವುದೂ ಗೊತ್ತೇ ಇರೋದಿಲ್ಲ. ಅವನು ನೋಡಿದ್ರೆ ಮಿಲಿಟ್ರಿ ಜನರಲ್ಲು ರೋಡಿ ಜೊತೆ ಡೀಲ್ ಮಾಡ್ಕೊಂಡು ಬಂದಿರ್ತಾನೆ. ಅವನ ಕಂಪ್ನಿನಲ್ಲಿರೋ ಎಲ್ಲ ಥರದ ಆಯುಧನ ಮಿಲಿಟ್ರಿಗೆ ಸೆಲ್ ಮಾಡಿಬಿಟ್ಟು ನಾನು ನಿಮಗೆ ಆ ಸೂಟ್ಸ್ಗಳನ್ನು ರೆಡಿ ಮಾಡಿಕೊಡ್ತೀನಿ ಅಂತಂತೇಳಿ ಹೇಳಿರ್ತಾನೆ. ಆದರೆ ವಾಪಸ್ ಬಂದು ನೋಡಿದ್ರೆ ಇವನು ರೋಬೋಟ್ಸ್ಗಳನ್ನು ರೆಡಿ ಮಾಡಿರೋದು ನೋಡಿ ಅವನಿಗೆ ಸರಿಯಾಗಿ ಬೈದ್ಬಿಡ್ತಾನೆ. ಗಣೇಶನ್ ಮಾಡೋ ಅಂತ ಹೇಳಿದ್ರೆ ಅವ್ರ ಅಪ್ಪನ ಮಾಡಿಟ್ಟಿದ್ಯಾ, ನಿನಗೆ ಫ್ರೀಡಮ್ ಕೊಟ್ಟಿದ್ದೆ ತಪ್ಪಾಗೋಯ್ತು, ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾಳೆ ಎಕ್ಸ್ಪೋನಲ್ಲಿ ನನಗೆ ಸೂಟ್ಗಳು ರೆಡಿಯಾಗಿರಬೇಕು, ಇಲ್ಲ ಅಂದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತಂತೇಳಿ ಮತ್ತೆ ಅವನನ್ನು ಅವನದೇ ಪರ್ಸ್ನಲ್ ಪ್ರಿಸನ್ಗೆ ತಳ್ಳಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ಇಟ್ಬಿಡ್ತಾನೆ. ಸಿಚುವೇಶನ್ನು ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಿದ್ರು ಕೂಡ ನಮ್ಮ ಐರನ್ ಮ್ಯಾನು ಅಂದರೆ ಟೋನಿ ಏನು ಮಾಡ್ತಿದ್ದಾನೆ ಅಂತಂತೇಳಿದ್ರೆ ಅವನ ಮಾರ್ಕ್ 4 ಸೂಟ್ ಹಾಕೊಂಡು ಅಬ್ಬೆಪಾರಿ ಥರ ಅಲ್ದಾಡ್ಕೊಂಡು ಡೋನಟ್ಸ್ ತಿನ್ಕೊಂಡು ತಿರ್ಗಾಡ್ತಾ ಇರ್ತಾನೆ. ಅವಾಗ ಎಂಟ್ರಿ ಕೊಡ್ತಾನೆ ನೋಡಿ ನಮ್ಮ ಶೀಲ್ಡ್ ಡೈರೆಕ್ಟರು ನಿಕ್ ಫ್ಯೂರಿ. ಅವನಿಗೆ ಬೈದು ಬುದ್ಧಿವಾದ ಹೇಳಿ ಅವನ ಬಾಡಿನಲ್ಲಿ ಆಗ್ತಾ ಇರೋಂಥ ಸಿಂಟಮ್ಸ್ಗಳನ್ನು ಕಡಿಮೆ ಆಗೋ ಥರ ಬ್ಲ್ಯಾಕ್ ವಿಡೋ ಕೈಲಿ ಒಂದು ಇಂಜೆಕ್ಷನನ್ನು ಕೊಡಿಸ್ಬಿಟ್ಟು ನಿಮ್ಮಪ್ಪ ಇದಕ್ಕೆಲ್ಲ ಒಂದು ದಾರಿನ ಕಂಡಿಡ್ದಿದ್ದ, ನಿಮ್ಮಪ್ಪನ್ನೇ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವನು ಹಳೆ ಡಾಕ್ಯುಮೆಂಟ್ಸು ಕೆಲವೊಂದಿಷ್ಟು ವಿಡಿಯೋ ಟೇಪ್ಸ್ಗಳೆಲ್ಲ ನನ್ನ ಹತ್ರ ಇದ್ದಾವೆ, ಅದನ್ನ ನಿನಗೆ ಕೊಡ್ತೀನಿ, ತಗೊಂಡ್ಬಿಟ್ಟು ಸ್ಟಡಿ ಮಾಡು, ನೀನು ನಿನ್ನ ಪ್ರಾಬ್ಲಮಿಂದ ಆಚೆ ಬರ್ಬೋದು ಅಂತಂತೇಳ್ಬಿಟ್ಟು ಮೋಟಿವೇಶನ್ ಮಾಡ್ತಾನೆ. ಆದರೆ ಟೋನಿಗೆ ಆಶ್ಚರ್ಯ, ಹಂಗಾರೆ ಆರ್ಕ್ ರಿಯಾಕ್ಟರ್ನ ಕಂಡಿಡಿದದ್ದು ನಾನಲ್ಲ ನಮ್ಮ ಅಪ್ಪನ ಅಂತಂತೇಳಿ. ಹೌದು ನಿಮ್ಮ ಅಪ್ಪನೇ, ಆದರೆ ಅದು ಅವನ ಪಾರ್ಟ್ನರು ಆಂಟೋನ್ ವಾಕೋಯಿಂದ ಹಳ್ಳ ಹಿಡ್ದೋಗಿತ್ತು. ಆದರೆ ಇದನ್ನು ಸಕ್ಸಸ್ಫುಲ್ಲಾಗಿ ನೀನು ಕಂಟಿನ್ಯೂ ಮಾಡಿ ಮುಗಿಸ್ತೀಯ ಅಂತಂತೇಳಿ ನಿಮ್ಮ ಅಪ್ಪ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಅಂತಂತೆಲ್ಲ ಹೇಳ್ತಾನೆ. ಸಾಲದಕ್ಕೆ ಮಗನೇ ನೀನೆಲ್ಲೂ ತಪ್ಪಿಸ್ಕೊಂಡೋಗಾಗಿಲ್ಲ ಅಂತಂತೇಳಿ ಅವನ ಮೇಲೆ ಒಂದು ಕಣ್ಣಿಟ್ಟು, ಅಲ್ಲ ಅವನಿಗಿರೋದೇ ಒಂದು ಕಣ್ಣು, ಅದನ್ನು ಟೋನಿ ಮೇಲೆ ಇಟ್ಟು ಪಿಲ್ ಕಾಲ್ಸನ್ ಮತ್ತು ಬ್ಲ್ಯಾಕ್ ವಿಡೋ ಇಬ್ಬರೂ ಅವನನ್ನು ನೋಡ್ಕೊಳ್ಳೋದಕ್ಕೆ ಅಪಾಯಿಂಟ್ ಮಾಡಿಬಿಟ್ಟು ಹೋಗ್ತಾನೆ. ಆವಾಗ ಹಳೆಯ ರೆಕಾರ್ಡ್ಸ್ಗಳನ್ನೆಲ್ಲ ನೋಡ್ತಾ ಹೋದಾಗ ಇರೋ ಸತ್ಯ ಎಲ್ಲ ಅವನಿಗೆ ಗೊತ್ತಾಗುತ್ತೆ. ಹೌದು ಆಂಟೋನ್ ವಾಂಕೋ ಹಿಂಗೆಲ್ಲ ಮಾಡಿದ್ದ, ನಮ್ಮಪ್ಪ ಆರ್ಕ್ ರಿಯಾಕ್ಟರ್ ಬಗ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದ. ಆದರೆ ಅಲ್ಲೊಂದು ಪ್ರಾಬ್ಲಮ್ ಇರುತ್ತೆ. ಹೋವರ್ಡ್ ಸ್ಟಾರ್ಕ್ ಕಾಲದಲ್ಲಿ ಈ ಮಿನಿಯೇಚರ್ ಆರ್ಕ್ ರಿಯಾಕ್ಟರ್ನ ಕಂಡುಹಿಡಿಯುವಂಥ ಟೆಕ್ನಾಲಜಿ ಇರೋದಿಲ್ಲ. ಹಂಗಾಗಿ ಫುಲ್ಲು ಕಂಪ್ಲೀಟ್ ಆಗಿರೋ ಆ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟನ್ನು ಅವನು ಎನ್ಕ್ರಿಪ್ಟ್ ರೂಪದಲ್ಲಿ ದಿ ಕೀ ಟು ದ ಫ್ಯೂಚರ್ ಅಂತಂತೇಳ್ಬಿಟ್ಟು ಒಂದು ಮಾಡೆಲ್ನಲ್ಲಿ ರೆಡಿ ಮಾಡಿ ಇಟ್ಟಿರ್ತಾನೆ. ಓಕೆ, ಅವ್ರ ಅಪ್ಪನ ಮಾತು ಕೇಳಿ ಮೋಟಿವೇಶನ್ ಆಗಿ ಮತ್ತೆ ಅವನ ಕಂಪ್ನಿಗೆ ವಾಪಸ್ ಬಂದು ಏನಾದರೂ ಮಾಡೋಣ ಅಂತಂತೇಳಿ ಟ್ರೈ ಮಾಡೋದಕ್ಕೆ ನೋಡಿದ್ರೆ ಪೆಪ್ಪರ್ ಅವನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ನೀನು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ ಸ್ಟಾರ್ಕ್ ಕಂಪ್ನಿ ಹೆಸರನ್ನೇ ಹಾಳು ಮಾಡಿದ್ಯಾ, ಈಗ ನಾವು ಅದನ್ನು ಫಿಕ್ಸ್ ಮಾಡ್ತಿದ್ದೀವಿ, ನೀನೇನೋ ಮಾಡ್ದಂಗೆ ಸುಮ್ಕಿದ್ರೇ ಒಳ್ಳೇದು ಅಂತ. ಆದರೆ ಬಂದಿದ್ಕೂ ಅವನಿಗೇನೂ ಲಾಸ್ ಆಗಲಿಲ್ಲ. ಅದೇ ಪೆಪ್ಪರ್ ಪಾಟ್ಸ್ ಚೇಂಬರ್ನಲ್ಲೇನೆ ದಿ ಕೀ ಟು ದಿ ಫ್ಯೂಚರ್ ಮಾಡೆಲ್ದು ಅವನಿಗೆ ಸಿಕ್ಬಿಡುತ್ತೆ. ಅದನ್ನು ಮನೆಗೆ ಎತ್ಕೊಂಡೋಗಿ ಅದನ್ನು ಸರಿಯಾಗಿ ಅನಾಲಿಸಿಸ್ ಮಾಡಿ ಅದರಿಂದ ಅವನಿಗೆ ಗೊತ್ತಾಗೋ ವಿಚಾರ ಏನಪ್ಪ ಅಂತಂತೇಳಿದ್ರೆ ಪೆಲಾಡಿಯಮ್ಗೆ ರೀಪ್ಲೇಸ್ಮೆಂಟ್ ಅಂತಂತೇಳಿ ಯಾವುದೂ ಇಲ್ಲ, ಅದ್ರ ಬದಲಾಗಿ ಅವನೊಂದು ಹೊಸ ಎಲಿಮೆಂಟನ್ನೇ ಕಂಡುಹಿಡಿಬೇಕು ಅಂತ. ಅದ್ರ ಫಾರ್ಮುಲಾ ಆ ಮಾಡೆಲಿಂದ ಅವನಿಗೆ ಸಿಕ್ಬಿಡುತ್ತೆ. ಇನ್ನು ಅಣ್ಣಂಗೆ ಕೆಲಸ ಶುರು. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ಗಳನ್ನೆಲ್ಲ ತಂದ್ಬಿಟ್ಟು ಕೊನೆಗೂ ಆ ಎಲಿಮೆಂಟನ್ನು ಕ್ರಿಯೇಟ್ ಮಾಡೇ ಬಿಡ್ತಾನೆ. ಅದನ್ನು ಆರ್ಕ್ ರಿಯಾಕ್ಟರ್ಗೆ ಇನ್ಸ್ಟಾಲ್ ಮಾಡಿ ಡಯಾಗ್ನಲಿಸಿಸ್ ಮಾಡಬೇಕು ಅಂದ್ಕೊಳ್ಳುವಾಗಲೇ ಅವನಿಗೆ ಐವಾನ್ ಕಾಲ್ ಮಾಡಿ ವಾರ್ನ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಇಲ್ಲೇನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅವನನ್ನ ಕಾಯೋದಕ್ಕೆ ಬಿಟ್ಟಂತ ಗಾಡ್ಸ್ಗಳಿಬ್ರು ಹೊಡೆದ್ಬಿಟ್ಟು ಈಗ ಟೋನಿಗೆ ಥ್ರೆಟ್ ಮಾಡ್ತಾ ಇದ್ದಾನೆ. ನೀನು ಹೇಳ್ದಂಗೆನೆ ಪವರ್ಫುಲ್ ಆಗಿ ನಾನು ಆರ್ಕ್ ರಿಯಾಕ್ಟರ್ನ ಈಗ ರೆಡಿ ಮಾಡಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಸ್ಟಾರ್ಕ್ ಸಾಮ್ರಾಜ್ಯ ಏನಾಗುತ್ತೆ ನೋಡ್ತಾ ಇರು ಅಂತಂತೆಲ್ಲ ಹೇಳ್ತಾ ಇರ್ತಾನೆ. ಈ ಗ್ಯಾಪಲ್ಲೇ ನಮ್ಮ ಟೋನಿ ಅವನ ಲೊಕೇಶನ್ನ ಟ್ರೇಸ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವನು ಹ್ಯಾಮರ್ ಇಂಡಸ್ಟ್ರಿನಲ್ಲೇ ವರ್ಕ್ ಮಾಡ್ತಿದ್ದಾನೆ ಅಂತಂತೇಳಿ. ಇದರಿಂದ ಎಲ್ಲ ಇರೋದು ಜಸ್ಟಿನ್ ಹ್ಯಾಮರ್ ಅಂತಲೇ ಗೊತ್ತಾಗೋಗ್ಬಿಡುತ್ತೆ. ಅವನನ್ನು ತಡಿಬೇಕು ಅಂತಂತೇಳಿ ಇನ್ನೂ ಟೆಸ್ಟ್ ಮಾಡದಿರೋಂಥ ಆರ್ಕ್ ರಿಯಾಕ್ಟರ್ನೇ ಅವನ ಸೂಟ್ಗೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನೊಂದು ಕಡೆ ಸ್ಟಾರ್ಕ್ ಎಕ್ಸ್ಪೋನಲ್ಲಿ ಹ್ಯಾಮರು ಅವನ ವೆಪನ್ಸು ಅವನ ಸೂಟ್ಸ್ಗಳನ್ನೆಲ್ಲ ಜನರಿಗೆ ಶೋ ಮಾಡಬೇಕು ಅಂತಂತೇಳಿ ಸ್ಟೇಜ್ ಮುಂದೆ ಬಂದು ಅವನ ಎಲ್ಲ ಸೂಟ್ಸ್ಗಳನ್ನು ಕೂಡ ಒಂದೊಂದಾಗೇ ವೆಲ್ಕಮ್ ಮಾಡ್ತಾ ಇರ್ತಾನೆ. ಮತ್ತು ಅವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋದು ನಮ್ಮ ವಾರ್ ಮಿಷನ್ ಆಗಿರುವಂಥ ಜೇಮ್ಸ್ ರೋಡಿ ಅಂತಂತೇಳ್ಬಿಟ್ಟು ಅವನನ್ನು ಕೂಡ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಇದನ್ನೆಲ್ಲ ನೋಡಿ ಪೆಪ್ಪರ್ಗೆ ಡೌಟ್ ಬಂದ್ಬಿಡುತ್ತೆ, ಹ್ಯಾಮರಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ತಿದ್ದಾನೆ, ಇದು ಆ್ಯಕ್ಚುಲಿ ಟೋನಿ ಕಂಡಿಡಿದಿದ್ದು ಸೂಟ್ ಅಲ್ವಾ ಅಂತಂತೇಳಿ. ಆ್ಯಂಡ್ ಅದೇ ಟೈಮ್ಗೆ ಆ ಜಾಗಕ್ಕೆ ಟೋನಿನೂ ಕೂಡ ಬಂದ್ಬಿಡ್ತಾನೆ. ಸ್ಟೇಜ್ ಮೇಲಿರುವಂಥ ರೋಡಿ ಹತ್ರ ಹೋಗ್ಬಿಟ್ಟು ಮೆಲ್ಲಿಗೆ ಅವನ ಹತ್ರ ಮಾತಾಡ್ತಾನೆ. ನೋಡು, ನಾವು ಟ್ರಾಫಿಕ್ ಸಿಗಾಕೊಂಡ್ಬಿಟ್ಟಿದ್ದೀವಿ, ಆ ಐವಾನು ಈ ಹ್ಯಾಮರು ಇಬ್ಬರು ಸೇರ್ಕೊಂಬಿಟ್ಟು ನಮ್ಮನ್ನು ಮಂಗ ಮಾಡಿದ್ದಾರೆ, ಇವಾಗಿನ ಪರಿಸ್ಥಿತಿನ ನಾವು ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತಂತೇಳಿ. ಆದರೆ ರೋಡಿ ಇದನ್ನು ನಂಬೋದಕ್ಕೆ ತಯಾರಾಗಿರೋದಿಲ್ಲ. ಅವಾಗ ಟೋನಿ ಡೈರೆಕ್ಟಾಗಿ ಹ್ಯಾಮರ್ ಹತ್ರನೇ ಹೋಗ್ಬಿಟ್ಟು ಕೇಳ್ತಾನೆ, ಆ ಐವಾನ್ ಎಲ್ಲಿದ್ದಾನೆ ಕರೆಕ್ಟಾಗಿ ಹೇಳು, ನನಗೆಲ್ಲ ವಿಷಯ ಗೊತ್ತಾಗಿದೆ ಅಂತಂತೇಳಿ. ಆವಾಗ ಹ್ಯಾಮರ್ಗೂ ಕೂಡ ಮೀಟ್ರ್ ಆಫ್ ಆಗೋಗ್ಬಿಡ್ತವೆ. ಓ, ಇನ್ನು ಮುಗೀತು ನನ್ನ ಕತೆ ಅಂತಂತೇಳಿ. ಸೇಮ್ ಅದೇ ಟೈಮ್ಗೆ ರೋಡಿ ಹಾಕ್ಕೊಂಡಿರೋಂಥ ಸೂಟನ್ನು ಐವಾನು ಯಾಕೆ ಮಾಡಿಬಿಟ್ಟು ಅವ್ನ ಕಂಟ್ರೋಲಿಗೆ ತಗೊಂಡು ಐರನ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಓಹೋ ಟೋನಿ ಹೇಳಿದ್ದು ಕರೆಕ್ಟೇ ಅಂತಂತೇಳಿ. ಇನ್ನೇನು ಅಲ್ಲಿ ಆ್ಯಕ್ಷನ್ ಶುರು. ಅವನ ಇರೋ ರೋಬೋಟ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಟೋನಿ ಮೇಲೆ ದಾಳಿ ಮಾಡೋದಕ್ಕೆ ಹೊರಟ್ಬಿಡ್ತವೆ. ಹಂಗಾಗಿ ಇಡೀ ಆ ಸ್ಟಾರ್ಕ್ ಎಕ್ಸ್ಪೋ ಕೆಟ್ಟ ಕೇವಸಿಂದ ತುಂಬ್ಕೊಂಡ್ಬಿಡುತ್ತೆ. ಇನ್ನು ಪೆಪ್ಪರ್ ಪಾಟ್ಸು ಮತ್ತು ನತಾಶಾ ಇಬ್ಬರು ಹೋಗ್ಬಿಟ್ಟು ಹ್ಯಾಮರ್ಗೆ 2 ಬಾರಿಸಿದಾಗ ಅವನು ಬಾಯ್ಬಿಟ್ಬಿಡ್ತಾನೆ. ಈ ರೋಬೋಟ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಐವಾನು, ಅವನು ನಮ್ಮ ಫೆಸಿಲಿಟಿನಲ್ಲಿದ್ದಾನೆ ಅಂತಂತೇಳಿ. ಇನ್ನು ನಮ್ಮ ಬ್ಲ್ಯಾಕ್ ವಿಡೋ ಹ್ಯಾಪಿನ ಕರ್ಕೊಂಡು ಅವನ ಫೆಸಿಲಿಟಿಗೆ ಹೋಗಿ ನೋಡೋಷ್ಟೊಳಗಡೆ ಅಣ್ಣ ಅಲ್ಲಿಂದ ಎಸ್ಕೇಪು. ಅವ್ನು ರೆಡಿ ಮಾಡಿರೋಂಥ ಸೂಟನ್ನು ಹಾಕ್ಕೊಂಡು ಇರೋಬರೋ ರೋಬೋಟ್ಸ್ಗಳನ್ನೆಲ್ಲ ಅವ್ನ ಕಂಟ್ರೋಲಿಗೆ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾನೆ. ಇನ್ಕ್ಲೂಡಿಂಗ್ ನಮ್ಮ ರೋಡಿಯ ಸೂಟನ್ನು ಸಹ ಕಂಟ್ರೋಲಿಗೆ ತಗೊಂಡಿರ್ತಾನೆ. ಆದರೆ ನತಾಶಾ ಬಂದ್ಬಿಟ್ಟು ಅದನ್ನು ಡಿಸ್ಕನೆಕ್ಟ್ ಮಾಡಾಕ್ಬಿಡ್ತಾಳೆ. ಅವಾಗ ರೋಡಿ ಕೂಡ ಐರನ್ ಮ್ಯಾನ್ಗೆ ಹೆಲ್ಪ್ ಮಾಡ್ತಾನೆ ಆ ರೋಬೋಟ್ಸ್ಗಳ ವಿರುದ್ಧ ಫೈಟ್ ಮಾಡೋದಕ್ಕೆ. ಇನ್ನೊಂದು ಕಡೆ ಪೆಪ್ಪರ್ ಪೊಲೀಸ್ನ ಕರ್ಕೊಂಬಂದ್ಬಿಟ್ಟು ಹ್ಯಾಮರ್ನ ಅರೆಸ್ಟ್ ಮಾಡಾಕ್ಬಿಡ್ತಾಳೆ. ಆ್ಯಂಡ್ ಎಲ್ರೂ ಆ ಸ್ಟಾರ್ಕ್ ಎಕ್ಸ್ಪೋ ಜಾಗದಿಂದ ಕಳಿಸ್ಬಿಟ್ಟು ಇಲ್ಲಿನ ಪರಿಸ್ಥಿತಿ ಸುಧಾರಿಸೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಳ್ತಾಳೆ. ಇನ್ನೂ ವಿಲನ್ ಐವಾನ ಇವನು ಬಂದ್ಬಿಟ್ಟು ರೋಡಿ ಮತ್ತು ಐರನ್ ಮ್ಯಾನ್ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾನೆ. ಅವನ ದೊಡ್ಡ ವಿಪ್ಲಾಶನ್ನ ಯೂಸ್ ಮಾಡಿ ಈ ಸರಿ ಆ ಪಾರ್ಕ್ ತುಂಬ ಐರನ್ ಮ್ಯಾನ್ ವಾರ್ ಮಿಷನ್ ಇಬ್ರು ಬೆರ್ಸಾಡ್ಕೊಂಡು ಹೊಡಿತಾ ಇರ್ತಾನೆ. ಆದರೆ ಈಗ ಟೋನಿಗೂ ರೋಡಿಗೂ ಏನು ಮಾಡಬೇಕು ಅಂತಂತೇಳಿ ಗೊತ್ತಾಗಲ್ಲ. ಕೊನೆಗೆ ಉಳಿದಿರೋದು ಒಂದೇ ಆಪ್ಷನ್ ಅಂತಂತೇಳಿ ಅವ್ರವ್ರ ಸೂಟಿಂದ ರಿಲೀಸ್ ಆಗೋ ಎನರ್ಜಿನ ಇಬ್ರು ಅಟ್ ಎ ಟೈಮ್ ಆಪೋಸಿಟ್ ಆಗಿ ಹೊಡೆದು ಬಿಡ್ತಾರೆ. ಅದು ದೊಡ್ಡ ಬ್ಲಾಸ್ಟ್ ಆದಂಗೆ ಆಗಿ ಐವಾನ್ ಸೂಟು ಹಾಳಾಗೋಗ್ಬಿಡುತ್ತೆ. ಆದರೆ ಅವನು ಮೊದಲೇ ಐವಾನ ಟೆರರಿಸ್ಟು ಗೂಂಡಾಗಳ ಜೊತೆ ಬೆಳೆದು ಅವನಿಗೂ ಅದೇ ಬುದ್ಧಿ ಬಂದಿರುತ್ತೆ. ಅವನೇ ಅವನ ರೋಬೋಟ್ಸ್ಗಳನ್ನೆಲ್ಲ ಇನ್ಕ್ಲೂಡಿಂಗ್ ಅವನ ಸೂಟನ್ನು ಸಹ ಒಂದು ಹ್ಯೂಮನೈಡ್ ಬಾಂಬ್ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನು ಬ್ಲಾಸ್ಟ್ ಮಾಡೋದಕ್ಕಂತೇಳಿ ನೋಡ್ತಾನೆ. ಇದರಿಂದ ಇಡೀ ಆ ಸ್ಟಾರ್ಕ್ ಎಕ್ಸ್ಪೋ ನಡೀತಾ ಇದ್ದಂಥ ಜಾಗನೇ ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಇದು ಗೊತ್ತಾಗಿ ವಾರ್ ಮಿಷನ್ ಐರನ್ ಮ್ಯಾನ್ ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಅದೇ ರೀತಿ ನಮ್ಮ ಟೋನಿ ಬಂದು ಪೆಪ್ಪರ್ನ ಕಾಪಾಡ್ತಾನೆ. ಅವಾಗ ಅವಳಿಗೆ ಇರೋ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ರೀತಿ ನನಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು, ಈಗ ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಅವಳು ಕೂಡ ನಿನ್ನ ಕಂಪ್ನಿ ಸವಾಸನೆ ಸಾಕು, ನಾನು ರಿಸೈನ್ ಮಾಡ್ತಾ ಇದ್ದೀನಿ, ನೀನೇ CEO ಆಗು ಅಂತಂತೇಳ್ಬಿಟ್ಟು ಮತ್ತೆ ಅವಳು ಅವನ PA ಆಗ್ತಾಳೆ. ಇನ್ನು ರೋಡಿ ಕೂಡ ನನ್ನ ಕಾರ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ನನಗೀಗ ಸುತ್ತಾಡೋಕ್ಕೆ ಯಾವುದೋ ವೆಹಿಕಲ್ ಇಲ್ಲ, ಅದಕ್ಕೆ ನಿನ್ನ ಸೂಟನ್ನೇ ಯೂಸ್ ಮಾಡ್ಕೊಳ್ತೀನಿ ಅಂತಂತೇಳಿ ಎತ್ಕೊಂಡು ಹೋಗ್ಬಿಡ್ತಾನೆ. ಇನ್ನೇನು ಸಮಸ್ಯೆ ಎಲ್ಲ ಫಿಕ್ಸ್ ಆಯಿತು ಅನ್ನೋಷ್ಟೊಳಗಡೆ ಶೀಲ್ಡ್ ಅವರು ಐರನ್ ಮ್ಯಾನ್ನ ಕರೆಸ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಲ್ಲಿ ಫ್ಯೂರಿ ಬಂದ್ಬಿಟ್ಟು ನಿನ್ನನ್ನು ಅವೆಂಜರ್ಸ್ಗೆ ಸೇರಿಸ್ಕೋಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಈಗ 2-3 ದಿನದಿಂದ ನೀನು ಮಾಡಿರೋ ಕಿತಾಪತಿಗೆ ನಿನ್ನನ್ನು ಸೇರಿಸ್ಕೋಬಾರ್ದು ಅಂತಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆದರೆ ಏನು ಮಾಡೋದು, ಇಷ್ಟೊಂದೆಲ್ಲ ಜೀನಿಯಸ್ ಆಗಿರೋ ನಿನ್ನನ್ನು ಬರೀ ಕನ್ಸಲ್ಟೆಂಟ್ ಆಗಿ ಮಾತ್ರ ನಿನ್ನನ್ನು ಸೇರಿಸ್ಕೊಳ್ತೀವಿ, ಅಲ್ಲಿಗೆ ಬಂದ್ಬಿಟ್ಟು ನೀನು ಹೀರೋಯಿಸಮ್ ಎಲ್ಲ ತೋರಿಸಂಗಿಲ್ಲ ಅಂತಂತೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಟೋನಿ ನಾನಿದನ್ನೆಲ್ಲ ಒಪ್ಕೊಳ್ಳಲ್ಲ ಅಂತಂತೇಳ್ಬಿಟ್ಟು ದೊಡ್ಡದಾಗಿ ರಿಜೆಕ್ಟ್ ಮಾಡಿ ಹೋಗೋಂಥರ ಹೋಗ್ತಿರ್ತಾನೆ. ಆದರೆ ನನಗೇನಾದರೂ ಒಂದು ಫೇವರ್ ಮಾಡಿರಿ, ನಾನು ಜಾಯ್ನ್ ಆಗ್ತೀನಿ ಅಂತಂತೇಳಿ ಶೀಲ್ಡ್ ಕೈಲಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಸೆನೆಟರ್ ಕೈಲಿಗೆ ಸನ್ಮಾನ ಮಾಡಿಸ್ಕೊಳ್ತಾರೆ. ಟೋನಿ ಮತ್ತು ರೋಡಿ ಇಬ್ಬರು ಕೂಡ ದೇಶ ಸೇವೆ ಮಾಡಿದ್ದಾರೆ, ಹಂಗಾಗಿ ಅವರೇ ನಿಜವಾದ ದೇಶ ರಕ್ಷಕರು ಅಂತಂತೇಳಿ ಅವ್ರಿಗೆ ಮೆಡಲ್ ಹಾಕಿ ಪಬ್ಲಿಕ್ಕಲ್ಲಿ ಡಂಗೂರ ಹೊಡೆದ್ಬಿಡ್ತಾರೆ. ಹಿಂಗಾಗಿ ಓದ್ಮಾನ ಮತ್ತೆ ವಾಪಸ್ ಬಂತು ಅಂತಂತೇಳಿ ಟೋನಿ ಆ್ಯಂಡ್ ರೋಡಿ ಫುಲ್ ಖುಷಿ. ಇಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಒಂದು ಡೆಸರ್ಟಲ್ಲಿ ಥೋರ್ನ ಹ್ಯಾಮರ್ ಬಂದು ಬಿದ್ದಿರುತ್ತೆ. ಅದನ್ನು ಬಂದು ಫಿಲ್ ಕಾಲ್ಸನ್ನು ನೋಡ್ಬಿಟ್ಟು ಅವರ ಹೈಯರ್ ಆಫೀಸರ್ಗಳಿಗೆ ಇನ್ಫಾರ್ಮ್ ಮಾಡ್ತಾನೆ, ಅಂದರೆ ಮುಂದಿನ ಸಿನಿಮಾ ಥೋರ್ ಕತೆದು ಅಂತಂತೇಳಿ. ಹಂಗಾಗಿ ನಿಮಗೆ ಥೋರ್ ಸಿನಿಮಾ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.